In the last class we have discussed the collection of data and then methods of collection of in collection of data there are two types, primary data and secondary data. Here the topic is methods of collection of primary data. First method is already discussed in the last class. What is the second method here? Indirect oral interview. The second method of collection of primary data is indirect oral interview. What is indirect oral interview means? Here, if the informant is not ready to give information, the method of indirect oral interview can be followed. When we apply this method means what is the first method? Direct personal observation method is not satisfied, satisfied if the informant is not ready to give information, means those who person not give any answer to the first method, then we apply the indirect oral interview. If the informant is not ready to give information, the method of indirect oral interview can be followed. ಯಾವಾಗ ಅವರು ಇನ್ಫಾರ್ಮೆಂಟ್ ನಮಗೆ ಆನ್ಸರ್ ಮಾಡೋಕ್ಕೆ ರೆಡಿ ಇರೋಂಗಿಲ್ಲ, ಅವಾಗ ನಾವು ಏನು ಮಾಡಬೇಕು? ಎರಡನೇ ಮೆಥಡ್ ಅಪ್ಲೈ ಮಾಡಬೇಕು. ಇಂಡೈರೆಕ್ಟ್ ಓರಲ್ ಇಂಟರ್ವ್ಯೂ ಕ್ಯಾನ್ ಬಿ ಫಾಲೋಡ್. ಅಂಡರ್ ದಿಸ್ ಮೆಥಡ್ ದ ಇನ್ವೆಸ್ಟಿಗೇಟರ್ ಅಪ್ರೋಚಸ್ ದಿ ವಿಟ್ನೆಸ್ ಆಫ್ ಥರ್ಡ್ ಪಾರ್ಟೀಸ್. ಅಂಡರ್ ದಿಸ್ ಮೆಥಡ್ ದ ಇನ್ವೆಸ್ಟಿಗೇಟರ್ ಮೀನ್ಸ್ ಯಾರು ಎನ್ಕ್ವೈರಿ ಮಾಡ್ತಾರಲ್ಲ ಅವರಿಗೆ ಇನ್ವೆಸ್ಟಿಗೇಟರ್ ಅಂತ ಕರಿತೀವಿ. ಅವ್ರು ಏನು ಮಾಡ್ತಾರೆ ಇಲ್ಲಿ? ವಿಟ್ನೆಸ್ ಆರ್ ಥರ್ಡ್ ಪಾರ್ಟೀಸ್, ಅವ್ರು ಯಾರಿಗೆ ಮೀಟ್ ಆಗ್ತಾರಲ್ಲಿ? ವಿಟ್ನೆಸ್ ಮತ್ತು ಥರ್ಡ್, ಅಂದರೆ ಯಾರ್ದು ಇನ್ಫಾರ್ಮೆಂಟ್ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀವಲ್ಲ ಅವ್ರದ್ದು ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಅವ್ರಿಗೆ ಮೀಟ್ ಆಗಿ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀವಿ. ಅಂಡರ್ ದಿಸ್ ಮೆಥಡ್ ದ ಇನ್ವೆಸ್ಟಿಗೇಟರ್ ಅಪ್ರೋಚಸ್ ದಿ ವಿಟ್ನೆಸ್ ಆರ್ ಥರ್ಡ್ ಪಾರ್ಟೀಸ್ ಹೂ ಆರ್ ಇನ್ ಟಚ್ ವಿತ್ ದಿ ಇನ್ಫಾರ್ಮೆಂಟ್. ಅಂದರೆ ಅವ್ರಿಗೆ ಯಾರು ಲಿಂಕ್ ಇರ್ತಾರೆ, ಯಾವ ಪರ್ಸನ್ ಅವ್ರಿಗೆ ಕ್ಲೋಸ್ ಆಗಿರ್ತಾರೆ, ಫ್ರೆಂಡ್ ಇರ್ಬೋದು, ರಿಲೇಷನ್ಸ್ ಇರ್ಬೋದು, ಅವರನ್ನು ಮೀಟ್ ಆಗಿ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೆ ಏನಂತಾರೆ? ಇಂಡೈರೆಕ್ಟ್ ಓರಲ್ ಇಂಟರ್ವ್ಯೂ ಅಂತ ಕರಿತೀವಿ. Persons who are supposed to have knowledge about the problem under the investigation are interrogated and the desired information is collected. What is here? Persons who are supposed to have knowledge about the problem. ಆ ಪ್ರಾಬ್ಲಮ್ ಬಗ್ಗೆ ಅವ್ರಿಗೆ ಸ್ವಲ್ಪ ಅದರ ನಾಲೆಜ್ ಇತ್ತಂದರೆ ಅವರು ಅಂಡರ್ ಇನ್ವೆಸ್ಟಿಗೇಷನ್ ಮಾಡೋ ಟೈಮಿಗೆ ಅವರು ಈಸಿಯಾಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಡ್ಬೋದು. ದಿಸ್ ಮೆಥಡ್ ಈಸ್ ಮೋರ್ ಸೂಟೇಬಲ್ ವೇರ್ ದಿ ಏರಿಯಾ ಟು ಬಿ ಸ್ಟಡಿಡ್ ಈಸ್ ಸ್ಮಾಲ್. ದಿಸ್ ಮೆಥಡ್ ಈಸ್ ಮೋರ್ ಸೂಟೇಬಲ್ ವೇರ್ ದಿ ಏರಿಯಾ ಟು ಬಿ ಸ್ಟಡಿಡ್ ಈಸ್ ಸ್ಮಾಲ್. ನಮ್ಮದು ಏರಿಯಾ ಯಾವಾಗ ಇದು ಮೆಥಡ್ ಯಾವಾಗ ಅಪ್ಲೈ ಮಾಡಬೇಕಂದ್ರೆ ವೆನ್ ದಿ ಏರಿಯಾ ಈಸ್ ವೆರಿ ಸ್ಮಾಲ್ ದೆನ್ ದಿಸ್ ಮೆಥಡ್ ಈಸ್ ವೆರಿ ಸೂಟೇಬಲ್. ಇದು ಯಾವಾಗ ನಮಗೆ ಅನುಕೂಲ ಆಗ್ತದೆ ಅಂದರೆ ನಮ್ಮದು ಏರಿಯಾ ಯಾವ ರೀತಿ ಇರಬೇಕು, ಆ ಪ್ಲೇಸ್ ಸಣ್ಣದಾಗಿರಬೇಕು. ಇಟ್ ಈಸ್ ಯೂಸ್ಡ್ ವೆನ್ ಡೈರೆಕ್ಟ್ ಇನ್ಫಾರ್ಮೇಷನ್ ಕೆನಾಟ್ ಬಿ ಅಬ್ಟೈನ್ಡ್. ಈ ಮೆಥಡ್ ಯಾವಾಗ ಅಪ್ಲೈ ಮಾಡಬೇಕು? ಇಂಡೈರೆಕ್ಟ್ ಓರಲ್ ಮೀನ್ಸ್ ಇಟ್ ಈಸ್ ಯೂಸ್ಡ್ ವೆನ್ ದಿ ಡೈರೆಕ್ಟ್ ಇನ್ಫಾರ್ಮೇಷನ್ ಕೆನಾಟ್ ಬಿ ಅಬ್ಟೈನ್ಡ್. ನಮಗೆ ಡೈರೆಕ್ಟಾಗಿ ಪರ್ಸನಿಗೆ ಮೀಟಾಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋ ಟೈಮಿಗೆ ನಮ್ಗೆ ಆನ್ಸರ್ ಸಿಗಲಿಲ್ಲ ಅಂದರೆ ಅವಾಗ ಸೆಕೆಂಡ್ ಮೆಥಡ್ ಅಪ್ಲೈ ಮಾಡಬೇಕು. What is here merits? What is the first merit here? This method is simple and convenient. It is very simple and convenient. ನಮ್ಮ ಅನುಕೂಲ ಪ್ರಕಾರ ಯೂಸ್ ಮಾಡ್ಬೋದು and it is very simple. This method is the time saving and involves relatively less cost. This method is time saving, ಅಂದರೆ ಇಲ್ಲಿ ನಾವು ಬಹಳಷ್ಟು ಟೈಮ್ನು ಸೇವ್ ಮಾಡ್ಬೋದು and involves relatively less cost. ಅಮೌಂಟ್ನು ಅಷ್ಟೊಂದು ಖರ್ಚು ಆಗಂಗಿಲ್ಲ. ಯಾವ ಮೆಥಡ್ ಅಪ್ಲೈ ಮಾಡಿದ್ರೆ? ಸೆಕೆಂಡ್, ಇಂಡೈರೆಕ್ಟ್ ಓರಲ್ ಇಂಟರ್ವ್ಯೂ. These are the two methods, means this method is simple and convenient. This method is time saving and involves relatively less cost. Very less amount we have to use in this method. Next, demerits. What are the demerits here? Interview with an improper man will spoil the result. Interview with improper man will spoil the improper means those who knowledge about ಇಂಟರ್ವ್ಯೂ ವಿತ್ ಅನ್ ಇಂಪ್ರಾಪರ್ ಮ್ಯಾನ್ ವಿಲ್ ಸ್ಪಾಯ್ಲ್ ದಿ ರಿಸಲ್ಟ್. ಯಾರಿಗೆ ಅದ್ರ ಬಗ್ಗೆ ನಾಲೆಜ್ ಇರೋಂಗಿಲ್ಲ, ಯಾವ ರೀತಿ ಕಲೆಕ್ಟ್ ಮಾಡಬೇಕಂತ ಇನ್ಫಾರ್ಮೇಷನ್ ನಾಲೆಜ್ ಇರೋಂಗಿಲ್ಲ, ಆ ಪರ್ಸನ್ಸ್ ಈ ಮೆಥಡ್ ಅಪ್ಲೈ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಕೊಡೋಂಗಿಲ್ಲ, ಹಾಳಾಗ್ತದೆ. ಇಂಟರ್ವ್ಯೂ ಯಾರು ಇಂಟರ್ವ್ಯೂ ಮಾಡ್ತಾರೆ ವಿತ್ ಆನ್ ಪ್ರಾಪರ್ ಆಗಿರೋಂಗಿಲ್ಲ, ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇರೋಂಗಿಲ್ಲ ಅಂತ ಮನುಷ್ಯ ನಾವು ಇಂಟರ್ವ್ಯೂ ಮಾಡ್ತೀವಿ ಅಂದರೆ ಅದು ರಿಸಲ್ಟ್ ಹಾಳಾಗ್ತದೆ ಅಂತ ಅರ್ಥ. ಡಿಮೆರಿಟ್. ದ ಥರ್ಡ್ ಪಾರ್ಟಿ ಮೆ ನಾಟ್ ಬಿ ವಿಲ್ಲಿಂಗ್ ಟು ಕೋಆಪರೇಟ್ ವಿತ್ ದಿ ಇನ್ವೆಸ್ಟಿಗೇಷನ್. ನಾವು ಯಾರು ವಿಟ್ನೆಸ್ ಅಂತ ಸೆಲೆಕ್ಟ್ ಮಾಡ್ತೀವಲ್ಲ ಆ ಪರ್ಸನ್ ವಿಲ್ಲಿಂಗ್ ಟು ಕೋಆಪರೇಟ್ ವಿತ್ ದಿ ಇನ್ವೆಸ್ಟಿಗೇಷನ್, ನಮಗೆ ಕೋಆಪರೇಟ್ ಮಾಡಲಿಲ್ಲ ಅಂದ್ರೂ ಈ ಮೆಥಡ್ ನಮಗೆ ಯೂಸ್ ಆಗಂಗಿಲ್ಲ. ದ ಥರ್ಡ್ ಪಾರ್ಟಿ ಮೆ ನಾಟ್ ಬಿ ವಿಲ್ಲಿಂಗ್ ಟು ಕೋಆಪರೇಟ್ ವಿತ್ ದಿ ಇನ್ವೆಸ್ಟಿಗೇಷನ್. These are the two merits and two demerits. What is the third method of collection of primary data?
Here the third method is information through agencies. How we collect the information through agencies. What is agencies means here? Under this method, local agents or correspondents will be appointed. In this method, we have to appoint one person. That person is defined as agents or correspondents. Under this method, the local agent or correspondents will be appointed. What they will do? They collect the information and transmit it to the investigator. That person collect the information and will give to the investigator. ಅವ್ರು ಏನು ಮಾಡ್ತಾರೆ, ನಾವು ಏಜೆಂಟಿಗೆ ಸೆಲೆಕ್ಟ್ ಮಾಡ್ತೀವಿ, ಆ ಏಜೆಂಟ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ತಂದೆ ಇನ್ವೆಸ್ಟಿಗೇಟ್ರಿಗೆ ಕೊಡ್ತಾರೆ. ದೇ ಮೇ ಅಪ್ಲೈ ಆ್ಯಂಡ್ ಎನಿ ಮೆಥಡ್ ಅಕಾರ್ಡಿಂಗ್ ಟು ದಿ ಇಂಟೆನ್ಸಿಟಿ ಆಫ್ ದಿ ಸಿಚುವೇಶನ್. ಅವ್ರು ಯಾವ್ದು ಮೆಥಡ್ನು ಅಪ್ಲೈ ಮಾಡ್ಬೋದು. ಆ ಸಿಚುವೇಶನ್ ಯಾವ ರೀತಿ ಇದೆ, ಆ ಸಿಚುವೇಶನ್ ನೋಡ್ಕೊಂಡು ಅವರು ಈ 5 ಮೆಥಡಾಗಿ ಯಾವ್ದು ಮೆಥಡ್ ಅಪ್ಲೈ ಮಾಡಿಕೊಂಡು ನಮಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ತಂದು ಕೊಡ್ಬೋದು. ಅಂಡರ್ ದಿಸ್ ಮೆಥಡ್ ಇನ್ಫಾರ್ಮೇಷನ್ ಥ್ರೂ ಏಜೆನ್ಸೀಸ್. ಅಂಡರ್ ದಿಸ್ ಮೆಥಡ್ ಲೋಕಲ್ ಏಜೆಂಟ್ಸ್ ಆರ್ ಕರೆಸ್ಪಾಂಡೆಂಟ್ಸ್ ವಿಲ್ ಬಿ ಅಪಾಯಿಂಟೆಡ್. ಇಲ್ಲಿ ನಾವೇನು ಮಾಡ್ತೀವಿ, ಒಂದು ಪರ್ಸನಿಗೆ ಅಪಾಯಿಂಟ್ ಮಾಡ್ತೀವಿ. ಆ ಪರ್ಸನ್ ವಾಟ್ ದೇ ವಿಲ್ ಡೂ, ಅವ್ರು ಏನು ಮಾಡ್ಬೋದು ಅಂದರೆ ದೇ ಕಲೆಕ್ಟ್ ದಿ ಇನ್ಫಾರ್ಮೇಷನ್ ಆ್ಯಂಡ್ ಟ್ರಾನ್ಸ್ಮಿಟ್ ಇಟ್ ಟು ದಿ ಇನ್ವೆಸ್ಟಿಗೇಟ್. ಅವರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ದ ಇನ್ವೆಸ್ಟಿಗೇಟ್ರಿಗೆ ಕೊಡ್ತಾರೆ. ದೇ ಮೇ ಅಪ್ಲೈ ಎನಿ ಮೆಥಡ್ ಅಕಾರ್ಡಿಂಗ್ ಟು ದಿ ಇಂಟೆನ್ಸಿಟಿ ಆಫ್ ದಿ ಸಿಚುವೇಶನ್. ಆ ಸಿಚುವೇಶನ್ಗೆ ಅನುಕೂಲ ಪ್ರಕಾರ ಅವ್ರು ಯಾವುದು ಮೆಥಡ್ನು ಅಪ್ಲೈ ಮಾಡ್ಬೋದು. ಇಲ್ಲಿ agents who collects information from the informants are generally called correspondents. What is correspondence? Correspondent means here agents who collect information. ಅವ್ರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ. ಯಾರ ಹತ್ರ ಕಲೆಕ್ಟ್ ಮಾಡ್ತಾರೆ? ಇನ್ಫಾರ್ಮೆಂಟ್ಸ್. ಅಂದರೆ ನಮಗೆ ಯಾರ್ದು ಇನ್ಫಾರ್ಮೇಷನ್ ಬೇಕೋ ಆ ವ್ಯಕ್ತಿಗೆ ನಾವೇನಂತೀವಿ? ಇನ್ಫಾರ್ಮೆಂಟ್ ಅಂತೀವಿ. ಕಲೆಕ್ಟ್ ಮಾಡೋರಿಗೆ ಏನಂತೀವಿ? ಏಜೆಂಟ್ಸ್ ಅಂತ ಕರಿತೀವಿ. ಏಜೆಂಟ್ಸ್ ಹೂ ಕಲೆಕ್ಟ್ ಇನ್ಫಾರ್ಮೇಷನ್ ಫ್ರಮ್ ದಿ ಇನ್ಫಾರ್ಮೆಂಟ್ಸ್ ಆರ್ ಜನರಲಿ ಕಾಲ್ಡ್ ಕರೆಸ್ಪಾಂಡೆಂಟ್ ಅಂತ ಕರಿತೀವಿ. This method is generally adopted in those cases where the information is to be obtained at regular intervals from a wide area. ಅಂದರೆ ನಮಗೆ ಡೇ ಬೈ ಡೇ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದದ. ವೈಡ್ ಏರಿಯಾ ಅಂದರೆ ಲಾರ್ಜ್ ಏರಿಯಾ. ಅದು ಒಂದು ಲಾರ್ಜ್ ಏರಿಯಾ ಸೆಲೆಕ್ಟ್ ಮಾಡ್ಕೋತೀವಿ. ಡೇ ಬೈ ಡೇ ನಮಗೆ ಇನ್ಫಾರ್ಮೇಷನ್ ಬೇಕಿತ್ತಂದರೆ ನಾವು ಅವಾಗ ಏನು ಮಾಡಬೇಕು? ಈ ಮೆಥಡ್ ಅಪ್ಲೈ ಮಾಡಬೇಕು. ದಿಸ್ ಮೆಥಡ್ ಈಸ್ ಜನರಲಿ ಅಡಾಪ್ಟೆಡ್ ಇನ್ ದೋಸ್ ಕೇಸಸ್ ವೇರ್ ದಿ ಇನ್ಫಾರ್ಮೇಷನ್ ಈಸ್ ಟು ಬಿ obtained at regular intervals from a wide area. For example, ಏನಿರ್ಬೋದು? ನ್ಯೂಸ್ ಪೇಪರ್ಸ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಥ್ರೂ ಏಜೆನ್ಸೀಸ್. ಈ ನ್ಯೂಸ್ ಪೇಪರ್ಸ್ ನಮ್ಗೆ ಡೇ ಬೈ ಡೇ ನಾವು ಓದ್ತೀವಲ್ರಿ, ಅಲ್ಲಿ ಇನ್ಫಾರ್ಮೇಷನ್ಸ್ ಬೇಕಲ್ಲ, ಹೊಸ ಏನೇನೋ ವಿಷಯ ಇರ್ತಾವೆ. ಅವೆಲ್ಲ ಯಾರು ನಮಗೆ ಕಲೆಕ್ಟ್ ಮಾಡ್ಕೊಡ್ತಾರೆ? ರಿಪೋರ್ಟರ್ಸ್ ಅಂತ ಇರ್ತಾರೆ. ರಿಪೋರ್ಟರ್ಸ್ ಏನು ಮಾಡ್ತಾರೆ? ಎಲ್ಲ ಕಡೆ ಹೋಗಿ ಸುದ್ದಿಯನ್ನು ತೊಗೊಂಡು ಅವರು ನ್ಯೂಸ್ ಪೇಪರ್ದವ್ರಿಗೆ ಕೊಡ್ತಾರೆ. ಅವಾಗ ಅವರು ಪ್ರಿಂಟ್ ಮಾಡ್ತಾರೆ. ದಟ್ ಈಸ್ ಮೆಥಡ್ ಆಫ್ ವಾಟ್ ಈಸ್ ಇನ್ಫಾರ್ಮೇಷನ್ ಥ್ರೂ ಏಜೆನ್ಸೀಸ್. ನ್ಯೂಸ್ ಪೇಪರ್ಸ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಥ್ರೂ ಏಜೆನ್ಸೀಸ್. What is here merits? What is the first merit? This method is very cheap and economical. ಇಲ್ಲಿ ಅಷ್ಟೊಂದು ಹಣ ಖರ್ಚಾಗಂಗಿಲ್ಲ, ಆಮೇಲೆ ಭಾಳ ಸಸ್ತಾಗಿ ಮಾಡ್ಬೋದು. ಒಂದು ಏಜೆಂಟಿಗೆ ಸೆಲೆಕ್ಟ್ ಮಾಡ್ತೀವಿ, ಅವ್ರಿಗೆ ಒಂದು ಇಂತಿಷ್ಟು ಹಣ ಅಂತ ಫಿಕ್ಸ್ ಮಾಡ್ತೀವಿ ಅಂದ್ರೆ ಅವರು ಅದಿಷ್ಟು ಹಣ ತೊಗೊಂಡು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಮ್ಗೆ ತಂದು ಕೊಡ್ತಾರೆ. ವಾಟ್ ಈಸ್ ದಿ ಸೆಕೆಂಡ್ ಡಿಮೆರಿಟ್ ಹಿಯರ್? It is useful where the information is needed regularly. When this method is useful means where the information is needed. ನಮಗೆ ರೆಗ್ಯುಲರ್ ಆಗಿ ಇನ್ಫಾರ್ಮೇಷನ್ ಬೇಕಿತ್ತಂದ್ರೆ ಅಷ್ಟೇ ಈ ಮೆಥಡ್ ಅಪ್ಲೈ ಮಾಡಬೇಕು. ಇಟ್ ಈಸ್ ಯೂಸ್ಫುಲ್ ವೇರ್ ದಿ ಇನ್ಫಾರ್ಮೇಷನ್ ಈಸ್ ನೀಡೆಡ್ ರೆಗ್ಯುಲರ್ಲಿ. ಸೆಕೆಂಡ್ ಡಿಮೆರಿಟ್. ನೆಕ್ಸ್ಟ್, ವಾಟ್ ಆರ್ ದಿ ಡಿಮೆರಿಟ್ಸ್ ಹಿಯರ್? ದ ಇನ್ಫಾರ್ಮೇಷನ್ ಮೇ ಬಿ ಬಯಾಸ್ಡ್. ಅಂದರೆ ಅವ್ರು ಕೊಟ್ಟಿದ್ದಂಥ ಇನ್ಫಾರ್ಮೇಷನ್ ಸುಳ್ಳಾಗಿರ್ಬೋದು ಅಂತ ನಾವು ಹೇಳ್ಬೋದು. ನಾವು ಬಯಾಸ್ಡ್ ಮೀನ್ಸ್ ಮಿಸ್ಯೂಸ್ ಇರ್ಬೋದು. ಇಟ್ ಈಸ್ ಡಿಫಿಕಲ್ಟ್ ಟು ಮೇಂಟೈನ್ ದ ಡಿಗ್ರಿ ಆಫ್ ಎಕ್ಯುರಸಿ ಆ್ಯಂಡ್ ಯೂನಿಫಾರ್ಮಿಟಿ. ನಮ್ಮ ಡಿಗ್ರಿ ಆಫ್ ಎಕ್ಯುರಸಿ ಎಕ್ಸಾಕ್ಟಾಗಿ ಅವರು ಹೇಳುತ್ತಿದ್ದು ಇನ್ಫಾರ್ಮೇಷನ್ ಕರೆಕ್ಟ್ ಅದನ್ನ ಇಲ್ಲ ಅಂತ ನಾವು ಎಕ್ಸಾಕ್ಟಾಗಿ ಹೇಳೋಕ್ಕಾಗಂಗಿಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಅವ್ರು ಯಾವ ಥರನೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅದು ಸುಳ್ಳನ್ನು ಇರ್ಬೋದು, ಅಂಥ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಮಗೆ ತಂದು ಕೊಡ್ಬೋದು. ಇಟ್ ಈಸ್ ಡಿಫಿಕಲ್ಟ್ ಟು ಮೇಂಟೈನ್ ದ ಡಿಗ್ರಿ ಆಫ್ ಎಕ್ಯುರಸಿ ಆ್ಯಂಡ್ ಯೂನಿಫಾರ್ಮಿಟಿ. ನೆಕ್ಸ್ಟ್, what is the fourth method here? Mailed questionnaire. The fourth method is mailed questionnaire. What is mailed question means the information collected by through the mail ಇಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೆ ಏನಂತೀವಿ? ಮೇಲ್ ಕ್ವಶನೇರ್ ಅಂತೀವಿ. ವಾಟ್ ಈಸ್ ಹಿಯರ್? ಫಸ್ಟ್ ವಿ ಹ್ಯಾವ್ ಟು ಸ್ಟಡಿ ವಾಟ್ ಈಸ್ ಕ್ವಶನೇರ್. ನಮ್ಮ ಕ್ವಶನೇರ್ ಅಂದರೆ ಏನಂತ ಗೊತ್ತಾಗಬೇಕಿಲ್ಲಿ. ಮೇಲ್ಡ್ ಅಂದರೆ ಮೇಲ್, ಈ ಅಂಚೆ ಮೂಲಕ ಅಂತೀವಲ್ಲ ನಾವು, ಇಮೇಲ್ ID ಮೂಲಕ ಕಲೆಕ್ಟ್ ಮಾಡ್ತೀವಿ. ವಾಟ್ ಈಸ್ ಕ್ವಶನೇರ್ ಹಿಯರ್? ಕ್ವಶನೇರ್ ಈಸ್ ಎ ಲಿಸ್ಟ್ ಆಫ್ ಕ್ವಶನ್ಸ್ ವೇರ್ ದಿ ಆನ್ಸರ್ಸ್ ಆರ್ ಫಿಲ್ಡ್ ಬೈ ದಿ ಇನ್ಫಾರ್ಮೆಂಟ್ಸ್ ಆ್ಯಂಡ್ ದೋಸ್ ಆನ್ಸರ್ಸ್ ಆರ್ ದಿ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಫಾರ್ ದಿ ಇನ್ವೆಸ್ಟಿಗೇಷನ್. ಇಲ್ಲಿ ನೋಡಿರಿ, ವಾಟ್ ಈಸ್ ಕ್ವಶನೇರ್ ಈಸ್ ಎ ಲಿಸ್ಟ್ ಆಫ್ ಕ್ವಶನ್ ಅಂದರೆ ನಾವು ಇಲ್ಲಿ ಲಿಸ್ಟ್ ಆಫ್ ನಂಬರ್ ಆಫ್ ಕ್ವಶನ್ಸ್ ರೆಡಿ ಮಾಡ್ತೀವಿ. ವೇರ್ ದಿ ಆನ್ಸರ್ಸ್ ಆರ್ ಫಿಲ್ಡ್ ಬೈ ದಿ ಇನ್ಫಾರ್ಮೆಂಟ್ಸ್. ಅಲ್ಲಿ ಏನು ಮಾಡ್ತಾರೆ ಅವರು? ಆ ಲಿಸ್ಟ್ ಆಫ್ ಕ್ವಶನ್ಸಿಗೆ ಆನ್ಸರ್ಸ್ ಫಿಲ್ಡ್ ಮಾಡ್ಬೇಕು. ನಾವು ಪ್ಲೇಸ್ ಬಿಟ್ಟಿರ್ತೀವಿ, ಕ್ವಶನ್ ವಿತ್ ಬ್ಲ್ಯಾಂಕ್ ಪ್ಲೇಸ್, ಕ್ವಶನ್
ವಿತ್ ಬ್ಲಾಂಕ್ ಪ್ಲೇಸ್. ಆ ಪ್ಲೇಸ್ನಾಗ ಅವರೆಲ್ಲ ಆನ್ಸರ್ಸ್ ಫಿಲ್ ಮಾಡಬೇಕು. ಯಾರು ಮಾಡಬೇಕು? ಇನ್ಫಾರ್ಮೆಂಟ್ಸ್. ನಾವು ಯಾರಿಗೆ ಕೊಟ್ಟಿರ್ತೀವಿ ಅವ್ರು ಮಾಡಬೇಕು. ಆ್ಯಂಡ್ ದೀಸ್ ಆನ್ಸರ್ಸ್ ಆರ್ ದಿ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಫಾರ್ ದಿ ಇನ್ವೆಸ್ಟಿಗೇಷನ್. ನಮ್ಗೆ ಏನು ಇನ್ವೆಸ್ಟಿಗೇಟ್ ಏನು ಮಾಡೋದು ಅಂತ ಅದ್ರ ಬಗ್ಗೆ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕು. ಕ್ವಶನೇರ್ ಈಸ್ ಎ ಲಿಸ್ಟ್ ಆಫ್ ಕ್ವಶನ್ಸ್ ವೇರ್ ದಿ ಆನ್ಸರ್ಸ್ ಆರ್ ಫೀಲ್ಡ್ ಬೈ ಇನ್ಫಾರ್ಮೆಂಟ್ಸ್ ಆ್ಯಂಡ್ ದೀಸ್ ಆನ್ಸರ್ಸ್ ಆರ್ ದಿ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಫಾರ್ ದಿ ಇನ್ವೆಸ್ಟಿಗೇಷನ್. ನೆಕ್ಸ್ಟ್, ದ ಕ್ವಶನೇರ್ ಈಸ್ ಸೆಂಡ್ ಟು ದಿ ರೆಸ್ಪಾಂಡೆಂಟ್ಸ್. ನಾವು ಕ್ವಶನ್ಸ್ ಯಾರಿಗೆ ಈಗ ಲಿಸ್ಟ್ ಆಫ್ ಕ್ವಶನ್ಸ್ ರೆಡಿ ಮಾಡಿವಿ, ಅದು ಯಾರಿಗೆ ಸೆಂಡ್ ಮಾಡಬೇಕು? ರೆಸ್ಪಾಂಡೆಂಟ್ಸ್. ನಮ್ಗೆ ಯಾರ್ದು ಇನ್ಫಾರ್ಮೇಷನ್ ಬೇಕಾಗಿದೆ ಅವ್ರಿಗೆ ಸೆಂಡ್ ಮಾಡಬೇಕು. ಇಂಟರ್ನೆಟ್ ಯೂಸ್ ಮಾಡಿ ಮೇಲ್ ಮುಖಾಂತರ ಅವ್ರಿಗೆ ಸೆಂಡ್ ಮಾಡಬೇಕು. ಹೂ ಆರ್ ಎಕ್ಸ್ಪೆಕ್ಟೆಡ್ ಟು ರೈಟ್ ದಿ ಆನ್ಸರ್ಸ್. ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಅವ್ರು ನಮಗೆ ಆನ್ಸರ್ಸ್ ಮಾಡಿ ಕಳಿಸ್ತಾರಂತ. ಹೂ ಆರ್ ಎಕ್ಸ್ಪೆಕ್ಟೆಡ್ ಟು ರೈಟ್ ದಿ ಆನ್ಸರ್ಸ್ ಇನ್ ಸ್ಪೇಸ್ ಪ್ರೊವೈಡೆಡ್ ಇನ್ ದಿ ಕ್ವಶನೇರ್. ನಾವೇನು ಕ್ವಶನ್ ಕೆಳಗೆ ಸ್ಪೇಸ್ ಬಿಡ್ತೀವಿ ಆ ಪ್ಲೇಸ್ನಾಗ ಅವರು ಆನ್ಸರ್ ಮಾಡಿ ನಮಗೆ ಸೆಂಡ್ ಮಾಡಬೇಕು. ದ ಕ್ವಶನೇರ್ ವಿಲ್ ಬಿ ಸೆಂಡ್ ಟು ದಿ ಇನ್ಫಾರ್ಮೆಂಟ್ಸ್ ಥ್ರೂ ಮೇಲ್. ಎದ್ರ ಮುಖಾಂತರ ನಾವು ಸೆಂಡ್ ಮಾಡ್ತೀವಿ? ಮೇಲ್ ಮುಖಾಂತರ. ಎ ಕವರಿಂಗ್ ಲೆಟರ್ ಈಸ್ ಆಲ್ಸೋ ಸೆಂಟ್ ಅಲಾಂಗ್ ವಿತ್ ದಿ ಕ್ವಶನರ್. ಅದಕ್ಕೊಂದು ಲೆಟರ್ನು ಕಳಿಸಿರ್ತೀವಿ. ದಿಸ್ ಮೆಥಡ್ ಈಸ್ ಅಪ್ರೋಪ್ರಿಯೇಟ್ ಇನ್ ಕೇಸಸ್ ವೇರ್ ದಿ ಇನ್ಫಾರ್ಮೆಂಟ್ಸ್ ಆರ್ ಸ್ಪ್ರೆಡ್ ಓವರ್ ಎ ವೈಡ್ ಏರಿಯಾ ಆ್ಯಂಡ್ ಆರ್ ಲಿಟ್ರೇಟ್ಸ್. ಯಾರು ಎಜುಕೇಟೆಡ್ ಪರ್ಸನ್ಸ್ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇರ್ತದೆ. ಇಮೇಲ್ ಅಂದರೆ ಏನು, ನೆಟ್ ಹೆಂಗೆ ಇವ್ರು ಯಾವ ರೀತಿ ಯೂಸ್ ಮಾಡಬೇಕು, ಆಮೇಲೆ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಔಟ್ಸೈಡ್ ಎಲ್ಲ ಇರ್ತಾರೆ. ಅಂಥ ಪರಿಸ್ಥಿತಿಯಾಗ ಅಷ್ಟೇ ಇದು ಮೇಲ್ ಕ್ವಶನೇರ್ ಯೂಸ್ ಮಾಡಬೇಕು. What is here? Questionnaire is a list of questions where the answers are filled by informants and these answers are the required information for the investigation. Questionnaire ಅಂದರೆ ಫಸ್ಟ್ ನಾವು ಲಿಸ್ಟ್ ಆಫ್ ಕ್ವಶನ್ಸ್ ರೆಡಿ ಮಾಡ್ಕೋಬೇಕು. ಅದು ರೆಡಿ ಮಾಡಿ ಅವರಿಗೆ ನಾವು ಇನ್ಫಾರ್ಮೆಂಟ್ಸಿಗೆ ಸೆಂಡ್ ಮಾಡಿ. ಯಾವಾಗ ಸೆಂಡ್ ಮಾಡಬೇಕಂತ ಕ್ವಶನ್ ಈ ಸೆಂಡ್ ಟು ದಿ ರೆಸ್ಪಾಂಡೆಂಟ್ಸ್ ಹೂ ಆರ್ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಟು ರೈಟ್ ದಿ ಆನ್ಸರ್ಸ್. ಅವ್ರು ಬರೆಯುವಂಥ ಕೆಪಾಸಿಟಿ ಅವ್ರಿಗೆ ಇರಬೇಕು, ಅಂಥವ್ರಿಗೆ ಅಷ್ಟೇ ಸೆಂಡ್ ಮಾಡಬೇಕು. ಟು ದಿ ಆನ್ಸರ್ಸ್ ಇನ್ ದಿ ಸ್ಪೇಸ್ ಪ್ರೊವೈಡೆಡ್ ಇನ್ ದಿ ಕ್ವಶನೇರ್. ದ ಕ್ವಶನೇರ್ ವಿಲ್ ಬಿ ಸೆಂಡ್ ಟು ದಿ ಇನ್ಫಾರ್ಮೆಂಟ್ಸ್ ಥ್ರೂ ಮೇಲ್ ಮುಖಾಂತರ ಸೆಂಡ್ ಮಾಡ್ತೀವಿ. ಇಲ್ಲಾಂದ್ರೆ ಪೋಸ್ಟ್ ಅಂಚೆ ಪತ್ರಿಕೆ ಮೂಲಕ ಸೆಂಡ್ ಮಾಡ್ತೀವಿ. ಕವರಿಂಗ್ ಲೆಟರ್ ಈಸ್ ಆಲ್ಸೋ ಸೆಂಟ್ ಅಲಾಂಗ್ ವಿತ್ ದಿ ಕ್ವಶನೇರ್. ದಿಸ್ ಮೆಥಡ್ ಈಸ್ ಅಪ್ರೋಪ್ರಿಯೇಟ್ ಇನ್ ಕೇಸಸ್ ವೇರ್ ದಿ ಇನ್ಫಾರ್ಮೆಂಟ್ಸ್ ಆರ್ ಸ್ಪ್ರೆಡ್ ಓವರ್ ಎ ವೈಡ್ ಏರಿಯಾ. ಅಂದರೆ ಅವರು ಬೇರೆ ಬೇರೆ ಕಡೆ ಔಟ್ಸೈಡ್ ಎಲ್ಲೋ ಇರ್ತಾರೆ. ಆಮೇಲೆ ಎಜುಕೇಟೆಡ್ ಪರ್ಸನ್ಸ್ ಇದ್ರಷ್ಟೇ ಈ ಮೆಥಡ್ ಅಪ್ಲೈ ಆಗುತ್ತೆ. ಅನ್ಎಜುಕೇಟೆಡ್ ಇದ್ದರೆ ಅವರಿಗೆ ಅಪ್ಲೈ ಆಗಂಗಿಲ್ಲ. ವಾಟ್ ಈಸ್ ದಿ ಮೆರಿಟ್ಸ್ ಹಿಯರ್? ದಿಸ್ ಮೆಥಡ್ ಈಸ್ ಮೋಸ್ಟ್ ಎಕನಾಮಿಕಲ್. ಇಲ್ಲಿ ಹಣಕಾಸಿನ ಅವಶ್ಯಕತೆ ಬಹಳಷ್ಟು ಬೇಕಾಗ್ತದೆ. ಅಂದರೆ ದಿಸ್ ಮೆಥಡ್ ಈಸ್ ಮೋಸ್ಟ್ ಎಕನಾಮಿಕಲ್. ಬಹಳಷ್ಟು ಹಣ ಖರ್ಚು ಮಾಡಬೇಕಾಗ್ತದೆ. ಇಟ್ ಸೇವ್ಸ್ ಮ್ಯಾನ್ ಪವರ್. ಇಲ್ಲಿ ಮನುಷ್ಯರದ ಪೀಪಲ್ ಅಷ್ಟೊಂದು ಬೇಕಾಗಂಗಿಲ್ಲ. ಫಸ್ಟ್ ಮೆಥಡಿಗೆ ಯಾವಾಗ ನಾವು ಮನುಷ್ಯರಿಗೆ ಮೀಟ್ ಆಗ್ತೀವಿ ಪರ್ಸನಿಗೆ, ಆವಾಗ ನಾವು ಬೇಕಾಗ್ತದೆ ಬಹಳಷ್ಟು ಜನ. ಇಲ್ಲಿ ಏನಿಲ್ಲ. ಇಟ್ ಸೇವ್ಸ್ ಮ್ಯಾನ್ ಪವರ್. ಇಟ್ ಕ್ಯಾನ್ ಬಿ ವೈಡ್ಲಿ ಯೂಸ್ಡ್. ಅಂದರೆ ಬಹಳಷ್ಟು ಯೂಸ್ ಮಾಡ್ಬೋದು. ವೇರ್ ದಿ ಏರಿಯಾ ಆಫ್ ಇನ್ವೆಸ್ಟಿಗೇಷನ್ ಈಸ್ ಲಾರ್ಜ್. ವೆನ್ ದಿ ಏರಿಯಾ ಆಫ್ ಅವರ್ ಇನ್ವೆಸ್ಟಿಗೇಷನ್ ಈಸ್ ವೆರಿ ಲಾರ್ಜ್ ದೆನ್ ವಿ ಅಪ್ಲೈ ದಿಸ್ ಮೆಥಡ್. ವಾಟ್ ಆರ್ ದಿ ಡಿಮೆರಿಟ್ಸ್ ಹಿಯರ್? ಫಸ್ಟ್, this method cannot be used if the informants are illiterate. When this method cannot be used when the persons are illiterates. ಅಂದರೆ ಓದ್ಲಾರ್ದವ್ರು ಇದ್ದಿರಂದ್ರೆ ಈ ಮೆಥಡ್ ಅಪ್ಲೈ ಮಾಡ್ಲಿಕ್ಕೆ ಬರಂಗಿಲ್ಲ. ಇನ್ ದಿಸ್ ಮೆಥಡ್ ಮೆನಿ ಇನ್ಫಾರ್ಮೆಂಟ್ಸ್ ವಿಲ್ ನಾಟ್ ರೆಸ್ಪಾಂಡ್. ಈ ಮೆಥಡ್ ಅಪ್ಲೈ ಮಾಡಿದ್ರೆ ಬಹಳಷ್ಟು ಜನ ನಮಗೆ ರೆಸ್ಪಾಂಡ್ ಮಾಡಂಗಿಲ್ಲ. ಯಾಕಂದರೆ ಅವ್ರಿಗೆ ಅದ್ರ ಬಗ್ಗೆ ನಾವು ಏನು ಕ್ವಶನ್ಸ್ ಕಳಿಸಿರ್ತೀವಿ ಅದ್ರ ಬಗ್ಗೆ ಅವ್ರಿಗೆ ಗೊತ್ತೇ ಆಗಲಿಲ್ಲ ಅಂದ್ರೆ ಅವ್ರು ನಮಗೆ ರೆಸ್ಪಾಂಡ್ ಮಾಡ್ಲಿಕ್ಕೆ ಆಗಂಗಿಲ್ಲ. ನೆಕ್ಸ್ಟ್, what is the fifth method? Last method is what is here? Schedules sent through enumerators. ವಾಟ್ ಈಸ್ ಹಿಯರ್? ಶೆಡ್ಯೂಲ್ಸ್ ಸೆಂಟ್ ಥ್ರೂ ಎನ್ಯೂಮರೇಟರ್ಸ್. ನಾವಿಲ್ಲಿ ಯಾವ ರೀತಿ ಶೆಡ್ಯೂಲ್ ಕ್ರಿಯೇಟ್ ಮಾಡಬೇಕಂದ್ರೆ ಎನ್ಯೂಮರೇಟರ್ಸ್ ಯೂಸ್ ಮಾಡಿಕೊಂಡೇ ಕ್ರಿಯೇಟ್ ಮಾಡಬೇಕು. ಇಟ್ ಈಸ್ ಎ ವೈಡ್ಲಿ ಯೂಸ್ಡ್ ಮೆಥಡ್ ಆಫ್ ಕಲೆಕ್ಷನ್ ಆಫ್ ಪ್ರೈಮರಿ ಡಾಟಾ. ಇಟ್ ಈಸ್ ಎ ವೈಡ್ಲಿ ಅಂದರೆ ಬಹಳಷ್ಟು ಪ್ಲೇಸ್ನಿಗೆ ಎಲ್ಲ ಕಡೆ ಈ ಮೆಥಡ್ ಅಪ್ಲೈ ಮಾಡ್ಬೋದು. ಇಟ್ ಈಸ್ ಎ ವೈಡ್ಲಿ ಯೂಸ್ಡ್ ಮೆಥಡ್ ಆಫ್ ಕಲೆಕ್ಷನ್ ಆಫ್ ಪ್ರೈಮರಿ ಡಾಟಾ. ಎ ನಂಬರ್ ಆಫ್ ಎನ್ಯೂಮರೇಟರ್ಸ್ ಆರ್ ಸೆಲೆಕ್ಟೆಡ್ ಆ್ಯಂಡ್ ಟ್ರೈನ್ಡ್ ಫಾರ್ ದಿಸ್ ಪರ್ಪೋಸ್. ಈ ಮೆಥಡ್ನಾಗ ನಾವು ಯಾರಿಗೆ ಸೆಲೆಕ್ಟ್ ಮಾಡ್ಕೋತೀವಿ? ಎನ್ಯೂಮರೇಟರ್ಸ್ ಸೆಲೆಕ್ಟ್ ಮಾಡ್ಕೊಂಡು ಅವರಿಗೆ ಟ್ರೈನ್ ಮಾಡ್ತೀವಿ. ಎ ನಂಬರ್ ಆಫ್ ಎನ್ಯೂಮರೇಟರ್ಸ್ ಆರ್ ಸೆಲೆಕ್ಟೆಡ್ ಆ್ಯಂಡ್ ಟ್ರೈನ್ for this purpose. Here the trained investigator collects data through enumerators. Here the trained investigator ಅಂದರೆ ಯಾರಿಗೆ ಅವ್ರ ಬಗ್ಗೆ ಟ್ರೈನ್ ಮಾಡಿರ್ತೀವಲ್ಲ ಇನ್ವೆಸ್ಟಿಗೇಟರ್ ಅವರಷ್ಟೇ ಕಲೆಕ್ಟ್ ಮಾಡಬೇಕು ಇನ್ಫಾರ್ಮೇಷನ್. ಯಾರ್ಲಿಂದ ಕಲೆಕ್ಟ್ ಮಾಡ್ಕೋಬೇಕು? ಎನ್ಯೂಮರೇಟರ್ಸ್. ದ ಎನ್ಯೂಮರೇಟರ್ಸ್ ಕಾಂಟ್ಯಾಕ್ಟ್ ದಿ ಇನ್ಫಾರ್ಮೇಷನ್. ಎನ್ಯೂಮರೇಟರ್ ಏನು ಮಾಡ್ತಾರೆ? ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾರಿಗೆ ಮಾಡ್ತಾರೆ? ಇನ್ಫಾರ್ಮೆಂಟ್ಸ್. ಯಾರ್ದು ಆನ್ಸರ್ ಬೇಕಾಗಿತ್ತದ ಆ ವ್ಯಕ್ತಿಗೆ ಅವರು ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ. ವಿಚ್ ಈಸ್ ಕಾಲ್ಡ್ ಶೆಡ್ಯೂಲ್. ಶೆಡ್ಯೂಲ್ ಅಂದರೆ ಏನು? ವಾಟ್ ಈಸ್ ಶೆಡ್ಯೂಲ್? ದ ಎನ್ಯೂಮರೇಟರ್ಸ್ ಕಾಂಟ್ಯಾಕ್ಟ್ ದಿ ಇನ್ಫಾರ್ಮೆಂಟ್ಸ್ ಆ್ಯಂಡ್ ಕಲೆಕ್ಟ್ ದಿ information which is called a schedule. Here the enumerators contact means contact the information from whom the information will be collected. That person we have to contact and after that we have to collect the information. That is defined as schedule method. Schedule. What is schedule means? A schedule is a list of questions where the facts will be supplied by informants and recorded by enumerators. Schedule means schedule ಅಂದರೆ ಏನ್ರಿ? ಒಂದು ನಾವು ಫಾರ್ಮ್ಯಾಟ್ ಕ್ರಿಯೇಟ್ ಮಾಡ್ತೀವಿ. ಆ ಫಾರ್ಮ್ಯಾಟ್ನಾಗ ಏನಿರ್ತಾವೆ? ಲಿಸ್ಟ್ ಆಫ್ ಕ್ವಶನ್ಸ್ ಇರ್ತಾವೆ. ಆ ಕ್ವಶನ್ಸಿಗೆ ನೀವು ಆನ್ಸರ್ ಮಾಡಿದ್ರೆ ದಟ್ ಈಸ್ ಡಿಫೈನ್ಡ್ as schedule. Schedule is a list of questions where the facts will be supplied by informants and recorded by enumerator. What is here? Merits.
ವಾಟ್ ಆರ್ ದಿ ಫಸ್ಟ್ ಮೆಥಡ್? ದಿಸ್ ಮೆಥಡ್ ಈಸ್ ವೆರಿ ಯೂಸ್ಫುಲ್ ವೆರ್ ದಿ ಇನ್ಫಾರ್ಮೆಂಟ್ಸ್ ಆರ್ ಇಲ್ಲಿಟ್ರೇಟ್. ಈ ಮೆಥಡ್ ನಾವು ಯಾವಾಗ ಅಪ್ಲೈ ಮಾಡ್ಬೋದು ಅಂದರೆ ಇಲ್ಲಿಟ್ರೇಟ್, ಓದಲಾರ್ದವ್ರು ಅವಾಗ ಇದ್ರಂದರೆ ದಿಸ್ ಮೆಥಡ್ ಈಸ್ ವೆರಿ ಯೂಸ್ಫುಲ್ ವೆರ್ ದಿ ಇನ್ಫಾರ್ಮೆಂಟ್ಸ್ ಆರ್ ಇಲ್ಲಿಟ್ರೇಟ್, ಅಂದರೆ ಅವರು ಅನ್ಎಜುಕೇಟೆಡ್ ಪೀಪಲ್ಸ್ ಇದ್ದರೆ ಆವಾಗಷ್ಟೇ ಈ ಮೆಥಡ್ ಅಪ್ಲೈ ಮಾಡ್ಬೋದು. ಎಜುಕೇಟೆಡ್ ಇದ್ದರೆ ಮೇಲ್ಡ್ ಕ್ವಶನೇರ್ ಮೆಥಡ್ ಅಪ್ಲೈ ಮಾಡ್ಬೋದು. ಇನ್ ದಿಸ್ ಮೆಥಡ್ ದ ರೇಟ್ ಆಫ್ ನಾನ್ ರೆಸ್ಪಾನ್ಸ್ ಇಸ್ ಲೆಸ್. ದ ರೇಟ್ ಆಫ್ ನಾನ್ ರೆಸ್ಪಾನ್ಸ್ ಇಸ್ ಲೆಸ್ ಅಂದರೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪರ್ಸನ್ಸ್ ಏನು ಮಾಡ್ತಾರೆ, ಆನ್ಸರ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಇಲ್ಲಿ ಟ್ರೈನ್ಡ್ ಇನ್ವೆಸ್ಟಿಗೇಷನ್ ಇರ್ತಾರಲ್ರಿ, ಇನ್ವೆಸ್ಟಿಗೇಟರ್ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಅನುಕೂಲ ಆಗಂಗೆ ಕ್ವಶನ್ಸ್ ಕೇಳ್ತಾರೆ. ಅವ್ರಿಗೆ ಯಾವ ರೀತಿ ಅರ್ಥ ಆಗ್ತದೆ ಆ ರೀತಿ ಕ್ವಶನ್ಸ್ ಕೇಳಿ ಅವ್ರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ. ಅವಾಗ ಇದು ಏನಾಗ್ತದೆ, ಇಲ್ಲಿ ನಾನ್ ರೆಸ್ಪಾನ್ಸ್ ಅನ್ನೋದು ಇರಂಗಿಲ್ಲ, ಎಲ್ಲರೂ ರೆಸ್ಪಾನ್ಸ್ ಮಾಡ್ತಾರೆ. ನೆಕ್ಸ್ಟ್ ಡಿಮೆರಿಟ್ಸ್. ಇನ್ ದಿಸ್ ಮೆಥಡ್ ದ ಟ್ರೈನಿಂಗ್ ಆಫ್ ಎನ್ಯೂಮರೇಟರ್ ಈಸ್ ಎಸೆನ್ಷಿಯಲ್. ಇನ್ ದಿಸ್ ಮೆಥಡ್ ಅಂದರೆ ನಾವು ಇಲ್ಲಿ ಕಂಪಲ್ಸರಿ ಎನ್ಯೂಮರೇಟರ್ ಯಾವ ರೀತಿ ಇರಬೇಕು, ಕಂಪಲ್ಸರಿ ಟ್ರೈನ್ ಆಗಿರುವಂಥ ವ್ಯಕ್ತಿ ಅಂದರೆ ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಇರುವಂಥ ವ್ಯಕ್ತಿಗಷ್ಟೇ ನೀವು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಕಳಿಸ್ಬೇಕು. ದಿಸ್ ಮೆಥಡ್ ಈಸ್ ಟೈಮ್ ಕನ್ಸ್ಯೂಮಿಂಗ್. ಇಲ್ಲಿ ನಾವೇನು ಮಾಡ್ತೀವಿ, ಬಹಳಷ್ಟು ಟೈಮ್ ಸೇವ್ ಮಾಡ್ತೀವಿ. ನೆಕ್ಸ್ಟ್ ಟಾಪಿಕ್ ಇಸ್ ದಿಸ್ ಈಸ್ ಫಾರ್ 5 marks. ಇಂಪಾರ್ಟೆಂಟ್ ಟಾಪಿಕ್ ಈಸ್ framing a questionnaire. Framing a questionnaire means how to create questions. That is defined as framing a questionnaire. How we create the questionnaire means, first here the number of questions should be as less as possible. The number of questions should be as less as possible means here we create the questions as should be as less, ಅಂದರೆ very less questions we have to create. Second, the question should be simple to understand. The question should be simple to understand. Very easy questions we have to create. The question should be simple to understand and to understand that person. Questions should be arranged logically. Questions should be arranged logically means systematically we have to arrange the questions. That is defined as questions should be arranged logically. Next, fourth one, answers to the question should be short. Answers to the question should be short. How the questions will create means the person will answer very easily, means yes or no type. That is very be short means they may ask, they will give answer yes or no, ಹೌದು ಅಥವಾ ಇಲ್ಲ ಅಂತ ಹೇಳೋಂಥ ಕ್ವಶನ್ಸ್ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್ ಕ್ವಶನ್ಸ್ ರಿಗಾರ್ಡಿಂಗ್ ಪರ್ಸನಲ್ ಮ್ಯಾಟರ್ ಶುಡ್ ಬಿ ಅವಾಯ್ಡೆಡ್. ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್ ಕ್ವಶನ್ಸ್ ರಿಗಾರ್ಡಿಂಗ್ ಪರ್ಸನಲ್ ಮ್ಯಾಟರ್ ಶುಡ್ ಬಿ ಅವಾಯ್ಡೆಡ್. ಅಂದರೆ ನಮಗೆ ಟಾಪಿಕ್ ಯಾವುದು ವಿಷಯಕ್ಕೆ ಸಂಬಂಧ ಅಂತ ಕ್ವಶನ್ಸ್ ಇರ್ತದೆ ಅದಷ್ಟೇ ಕೇಳಬೇಕು. ಅವ್ರ ಪರ್ಸನಲ್ ಮ್ಯಾಟರ್ ಬಗ್ಗೆ ಇಲ್ಲಿ ಕ್ವಶನ್ಸನ್ನು ಕೇಳಿರಬಾರ್ದು. ಎ ಕ್ವಶನೇರ್ ಶುಡ್ ಬಿ ಅಟ್ರಾಕ್ಟಿವ್. ಅವರು ಇನ್ವೆಸ್ಟಿಗೇಟರ್ ಮಾಡಿರ್ತಾರಲ್ಲ ಆ ವ್ಯಕ್ತಿ ಹೆಂಗಿರ್ಬೇಕು ರೀ, ಅಟ್ರಾಕ್ಟಿವ್. ಅವ್ರಿಗೆ ನೋಡಿದ್ರೆ ನಮಗೆ ಆನ್ಸರ್ ಮಾಡೋಂಗೆ ಬರಂಗಿರ್ಬೇಕು, ಆ ರೀತಿ ಕ್ವಶನ್ಸ್ ಅವರು ಕೇಳಿರುವಂಥ ವ್ಯಕ್ತಿ ಆಗಿರಬೇಕು. ವಾಟ್ ಆರ್ ದಿ ಫ್ರೇಮಿಂಗ್ ಎ ಕ್ವಶನೇರ್ ಮೀನ್ಸ್ ಹಿಯರ್ ದ ನಂಬರ್ ಆಫ್ ಕ್ವಶನ್ ಶುಡ್ ಬಿ ಆಸ್ ಲೆಸ್ ಆಸ್ ಪಾಸಿಬಲ್. ಅಂದರೆ ಸಾಧ್ಯವಾದಷ್ಟು ಮಿನಿಮಮ್ ಕ್ವಶನ್ಸನ್ನೇ ಕ್ರಿಯೇಟ್ ಮಾಡ್ಕೋಬೇಕು. ದ ಕ್ವಶನ್ ಶುಡ್ ಬಿ ಸಿಂಪಲ್ ಟು ಅಂಡರ್ಸ್ಟ್. ವೆರಿ ಸಿಂಪಲ್ ಆಗಿರಬೇಕು ಮತ್ತು ಅರ್ಥ ಆಗಿರುವಂಥ ಕ್ವಶನ್ಸನ್ನು ಕ್ರಿಯೇಟ್ ಮಾಡ್ಕೋಬೇಕು. ಕ್ವಶನ್ ಶುಡ್ ಬಿ ಅರೇಂಜ್ಡ್ ಲಾಜಿಕಲಿ. What is here systematic way we have to arrange questions. Answers to the questions should be short. Answers to the question should be short ಅಂದರೆ very short questions we have to ask. How they will give the answer means yes or no. Next, as far as possible questions regarding personal matter should be avoided. ಅಂದರೆ ಅವ್ರಿಗೆ ಪರ್ಸ್ನಲ್ ವಿಷಯಕ್ಕೆ ಸಂಬಂಧಿತ ಕ್ವಶನ್ಸ್ ಇಲ್ಲಿ ನಾವು ಕೇಳಿರಬಾರ್ದು, ಅವು ಅವಾಯ್ಡ್ ಮಾಡಬೇಕು. ದ ಕ್ವಶನೇರ್ ಶುಡ್ ಬಿ ಅಟ್ರಾಕ್ಟಿವ್. ಹೌ ದಿ ಪರ್ಸನ್ ವಿಲ್ ಲುಕ್ ಮೀನ್ಸ್ ಹಿಯರ್ ಅಟ್ರಾಕ್ಟಿವ್. ದ ಇನ್ವೆಸ್ಟಿಗೇಟರ್ ಶುಡ್ ಬಿ ಅಟ್ರಾಕ್ಟಿವ್. ದೀಸ್ ಆರ್ ದಿ ಫ್ರೇಮಿಂಗ್ ಎ ಕ್ವಶನೇರ್. Next, what is the second type of data is secondary data. The first is primary data, second is secondary data. What is secondary data is? Secondary data is the data which has been already collected and analyzed by enumerators. Secondary data is also called second-hand data. Here what is already we have discussed. What is primary data means? Primary data are the data which has been which are collected directly from the field by the investigator. ಅಂದರೆ ನಾವು ಡೈರೆಕ್ಟ್ ಆಗಿ ಪರ್ಸನಿಗೆ ಮೀಟ್ ಆಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೆ ಪ್ರೈಮರಿ ಡಾಟಾ ಅಂತೀವಿ. ಸೆಕೆಂಡರಿ ಡಾಟಾ ಅಂದರೆ ಆ ರೀತಿ ಆಲ್ರೆಡಿ ಕಲೆಕ್ಟ್ ಮಾಡಿದಂಥ ಇನ್ಫಾರ್ಮೇಷನ್ ನಾವು ಕಲೆಕ್ಟ್ ಮಾಡೋದಕ್ಕೆ ಏನಂತೀವಿ, ಸೆಕೆಂಡರಿ ಡಾಟಾ. ಸೆಕೆಂಡರಿ ಡಾಟಾ ಇಸ್ ದಿ ಡಾಟಾ ವಿಚ್ ಹಾಸ್ ಬಿನ್ ಆಲ್ರೆಡಿ ಕಲೆಕ್ಟೆಡ್ ಆ್ಯಂಡ್ ಅನಲೈಸ್ಡ್ ಬೈ ಎನ್ಯೂಮರೇಟರ್ಸ್. ಅಂದರೆ ನಾವು ಆಲ್ರೆಡಿ ಎನ್ಯೂಮರೇಟರ್ ಕಲೆಕ್ಟ್ ಮಾಡಿ ಅದಕ್ಕೆಲ್ಲ ಅನಲೈಸ್ ಮಾಡಿ ಇಂಥ ಇನ್ಫಾರ್ಮೇಷನ್ ನಾವೇನಂತೀವಿ, ಸೆಕೆಂಡರಿ ಡಾಟಾ. ಇಟ್ ಈಸ್ ಆಲ್ಸೋ ಇದಕ್ಕೆ ನಾವು ಇನ್ನೊಂದು ಹೆಸರು ಏನಂತ ಕರಿಬೋದು, ಸೆಕೆಂಡ್ ಹ್ಯಾಂಡ್. ಅಂದರೆ ಫಸ್ಟ್ ಹ್ಯಾಂಡ್ ಅಂತಂದರೆ ಫಸ್ಟ್ ನಾವು ಕಲೆಕ್ಟ್ ಮಾಡೋದು ಫಸ್ಟ್ ಹ್ಯಾಂಡ್ ಅಂತೀವಿ. ಆಲ್ರೆಡಿ ಕಲೆಕ್ಟ್ ಆಗಿದ್ದಂಥ ಇನ್ಫಾರ್ಮೇಷನ್ ನಾವೇನಂತೀವಿ, ಸೆಕೆಂಡ್ ಹ್ಯಾಂಡ್ ಅಂತ ಕರಿತೀವಿ. ಸೆಕೆಂಡರಿ ಡಾಟಾ ಈಸ್ ದಿ ಡಾಟಾ ವಿಚ್ ಹಾಸ್ ಬಿನ್ ಆಲ್ರೆಡಿ ಕಲೆಕ್ಟೆಡ್ ಆ್ಯಂಡ್ ಅನಲೈಸ್ಡ್ ಬೈ ಎನ್ಯೂಮರೇಟರ್ಸ್. ಸೆಕೆಂಡರಿ ಈಸ್ ಆಲ್ಸೋ ಕಾಲ್ಡ್ ಸೆಕೆಂಡ್ ಹ್ಯಾಂಡ್ ಡಾಟಾ ಅಂತ ಕರಿತೀವಿ. Next, sources of secondary data. Sources means what are the methods of secondary data. Here two methods are there, published sources and another one is unpublished sources. Two sources are there, published source and unpublished source. See here, what is first one is published sources.
Then what is published source means? First one is official publications of international bodies such as IMF, IBRD, UNO. ಅಂದರೆ ಈ ಎಲ್ಲ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ನಾಗ ನಾವು ಪಬ್ಲಿಷ್ ಮಾಡ್ಬೋದು. ಪಬ್ಲಿಷ್ ಅಂದರೆ ನಾವು ಏನೇ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀವಿ ಅದು ಪಬ್ಲಿಷ್ ಆಗಿರಬೇಕು, ಅಂದರೆ ಬೇರೆ ಎಲ್ಲರೂ ಅದು ನೋಡುವಂಥ ಓದುವಂಥ ಇರಬೇಕು, ಅಂಥದ್ಕೆ ಏನಂತೀವಿ ನಾವು ಪಬ್ಲಿಷರ್ ಅಂತೀವಿ. ಅಫಿಷಿಯಲ್ ಪಬ್ಲಿಕೇಶನ್ಸ್ ಇರ್ಬೋದು, ಏನೇನು ಇರ್ಬೋದು, ಇಂಟರ್ನ್ಯಾಷನಲ್ ಬಾಡಿ ಸಚ್ ಆಸ್ IMF ಇರ್ಬೋದು, IBRD ಇರ್ಬೋದು, UNO ಯುನೈಟೆಡ್ ನೇಷನ್ ಆರ್ಗನೈಜೇಷನ್ಸ್ ಅಂತೀವಿ. ಇವೆಲ್ಲ ಇಲ್ಲೆಲ್ಲ ಓದಿದ್ರೆ ನಾವು ಏನಾಯ್ತು, ಇವೆಲ್ಲ ಪಬ್ಲಿಷ್ ಆಗಿರುವಂಥ. ನೆಕ್ಸ್ಟ್ ಅಫಿಷಿಯಲ್ ಪಬ್ಲಿಕೇಶನ್ಸ್ ಆಫ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗವರ್ನಮೆಂಟ್. ಸೆಂಟರ್ನಲ್ಲೂ ಆಗಿ ಪಬ್ಲಿಷ್ ಮಾಡ್ಬೋದು, ಸ್ಟೇಟ್ ಗವರ್ನಮೆಂಟ್ನಲ್ಲೂ ಪಬ್ಲಿಷ್ ಮಾಡ್ಬೋದು. ಈಗ ನೋಡಿರಿ, ಜರ್ನಲ್ಸ್ ಇರ್ಬೋದು, ನ್ಯೂಸ್ ಪೇಪರ್ಸ್ ಇರ್ಬೋದು, ಪೆರಿಯೋಡಿಕಲ್ಸ್ ಇರ್ಬೋದು. ಅಂದರೆ ನಾವೆಲ್ಲ ಇವು ಏನಂತೀವಿ, ಜರ್ನಲ್ಸ್ ಅಂದ್ರೆ ನ್ಯೂಸ್ ಪೇಪರ್ಸ್ನ ಅಂದ್ರೆ ಏನೈತೆ ರೀ, ಪಬ್ಲಿಷ್ ಆಯ್ತದ. ಅಂದರೆ ಎಲ್ಲರೂ ನೋಡುವಂಥ ನ್ಯೂಸ್ ಪೇಪರ್ಸ್ ಡೈಲಿ ಎಲ್ಲರೂ ಓದ್ತೀವಲ್ಲ, ಅದಕ್ಕೆ ಅದು ಪಬ್ಲಿಷ್ಡ್ ಸೋರ್ಸಸ್. ವೆಬ್ಸೈಟ್ ಆಫ್ ವೇರಿಯಸ್ ಆರ್ಗನೈಜೇಷನ್ಸ್ ಆನ್ ದಿ ಇಂಟರ್ನೆಟ್. ಈ ನಾವು ರಿಸಲ್ಟ್ ಎಲ್ಲಿ ಬಿಡ್ತೀವಿ, ವೆಬ್ಸೈಟ್ನ ಬಿಡ್ತೀವಿ. ಇಂಟರ್ನೆಟ್ ಆಫ್ ವೇರಿಯಸ್ ಆರ್ಗನೈಜೇಷನ್ಸ್ ಆನ್ ದಿ ಇಂಟರ್ನೆಟ್. ಈ ನಾವು ರಿಸಲ್ಟ್ ನಾವು ವೆಬ್ಸೈಟ್ನ ಬಿಡಲಿಲ್ಲ, ನಮ್ಮ ಹತ್ರನೇ ಇಟ್ಕೊಂಡಿವಿ ಅಂದರೆ ಅದು ಪಬ್ಲಿಷ್ ಆಗಂಗಿಲ್ಲ. ಈಗ ನಾವು ಹುಡುಗರು ನೋಡ್ಬೇಕಂದ್ರೆ ನಾವು ಏನು ಮಾಡಬೇಕಲ್ಲಿ, ವೆಬ್ಸೈಟ್ನಾಗ ಬಿಡುಗಡೆ ಮಾಡಬೇಕಲ್ಲ. ದಟ್ ಈಸ್ ಪಬ್ಲಿಷ್ಡ್ ಸೋರ್ಸಸ್ ಆಫ್ secondary data. Next, second one is what is unpublished source. Unpublished sources means here records maintained at government offices, municipal offices, etc. ಅಂದರೆ ಅವ್ರು ಆಫೀಸ್ನಾಗ ಮೇಂಟೈನ್ ಮಾಡಿರ್ತಾರೆ ಇನ್ಫಾರ್ಮೇಷನ್, ಆದರೆ ಕಲೆಕ್ಟ್ ಮಾಡಿ ಮೇಂಟೈನ್ ಮಾಡಿರ್ತಾರೆ, ಪಬ್ಲಿಷ್ ಮಾಡೋಂಗಿಲ್ಲ, ತೋರ್ಸಂಗಿಲ್ಲ ಬೇರೆ ಯಾರಿಗೆ, ತನ್ನ ಹತ್ರನೇ ಮೇಂಟೈನ್ ಮಾಡಿ ಇಟ್ಕೊಂಡೋದಕ್ಕೆ ಏನಂತೀವಿ ಅನ್ಪಬ್ಲಿಷ್ಡ್ ಸೋರ್ಸಸ್. ವಾಟ್ ಈಸ್ ಹಿಯರ್ records maintained at government offices. What are the government offices? ಮುನ್ಸಿಪಾಲಿಟಿ ಆಫೀಸ್ ಇರ್ಬೋದು, ಕಾರ್ಪೊರೇಷನ್ ಆಫೀಸರ್. ಈ ಬರ್ತ್ ಸರ್ಟಿಫಿಕೇಟ್ ಇನ್ ಪಬ್ಲಿಷರ್ಸ್ದಲ್ಲಿ ಇರಂಗಿಲ್ಲ, ಯಾರಿಗೆ ಬೇಕಿತ್ತು ಅವ್ರು ಹೋಗಿ ನೋಡ್ಕೋತಾರೆ ಬರ್ತಾರೆ. ಅಂದರೆ ಅಲ್ಲಿ ರೆಕಾರ್ಡ್ ಮೇಂಟೈನ್ ಮಾಡಿರ್ತಾರೆ. ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಡೆತ್ ಸರ್ಟಿಫಿಕೇಟ್ ಇರ್ಬೋದು, ಮ್ಯಾರೇಜ್ ಸರ್ಟಿಫಿಕೇಟ್ ಇರ್ಬೋದು. ಇವಕ್ಕೆಲ್ಲ ನಾವು ಏನಂತೀವಿ ಅನ್ಪಬ್ಲಿಷ್ ಅಂತೀವಿ. ಪಬ್ಲಿಷ್ ಮಾಡೋಂಗಿಲ್ಲ, ಆದರೆ ರೆಕಾರ್ಡ್ ಮೇಂಟೈನ್ ಮಾಡಿರ್ತೀವಿ. ರಿಕಾರ್ಡ್ಸ್ ಮೇಂಟೈನ್ ಬೈ ರಿಸರ್ಚ್ ಇನ್ಸ್ಟಿಟ್ಯೂಷನ್, ರಿಸರ್ಚ್ ಸ್ಕಾಲರ್ಸ್. ಈ ರೆಕಾರ್ಡ್ಸ್ ಮೇಂಟೈನ್ ಮಾಡಿರ್ತಾರೆ ಯಾರು, ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಸ್ಕಾಲರ್ಸ್ ಏನು ಮಾಡ್ತಾರೆ, ಎಷ್ಟೋ ಎಲ್ಲ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅವ್ರು ಒಂದು ಏನೋ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಂಡು ತನ್ನ ಹತ್ರನೇ ರೆಕಾರ್ಡ್ ಮೇಂಟೈನ್ ಮಾಡೋದಕ್ಕೆ ಏನಂತೀವಿ ಅನ್ಪಬ್ಲಿಷ್ಡ್ ಸೋರ್ಸಸ್. What is here? Collection of data. In collection of data, two types are there: primary data and secondary data. In primary data, what are the methods of primary collection of primary data? There are 5 methods of collection of primary data: direct personal interview, indirect oral, indirect. First one is direct personal interview. Second one is indirect oral interview. Third one is information through agencies. Fourth one is mailed questionnaire. Fifth one is schedule sent through enumerators. These are the 5 methods to we have to collect the collection of primary data. Secondary data means here secondary data is the data which has been already collected and analyzed by enumerators. Secondary data is also called second hand data anta karibodu. What are the methods or sources of secondary data? Two sources are there: published source and unpublished sources.